ಹಲೋ ಹಾಯ್ ನಮಸ್ಕಾರ. ನೀವು ನೋಡ್ತಾ ಇದ್ರ ಮಲ್ನಾಡ್ ಶಶಿ ಸೋಮಣ್ಣ ವ್ಲಾಗ್ಸ್. ನಾನು ಶಶಿಕುಮಾರ್, ಅಮೆರಿಕದ ಮಿನಿಯೋಪಾಲಿಸ್ ಇಂದ ಕನ್ನಡ ವ್ಲಾಗ್ಸ್ ಅನ್ನ ಮಾಡ್ತೀನಿ. ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋನ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ನೋಡಿ, ಅಮೆರಿಕದಲ್ಲಿ ಸಾಕಷ್ಟು ಜಾಗ ಕೂಡ ಇದೆ, ಹಾಗೆ ಒಂದೊಂದು ಏರಿಯಾದಲ್ಲಿ ಮನೆ ಕೂಡ ಸಾಕಷ್ಟು ಇದ್ದಾವೆ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಮನೆ ಅಂತ. ಒಂದಕ್ಕಿಂತ ಒಂದು ಸಾಕಷ್ಟು ಚೆನ್ನಾಗಿದೆ ಮನೆ. ತಗೊಳೋದ್ರ ಜೊತೆಗೆ ಅದು ಸೇಫ್ಟಿನೂ ಇಂಪಾರ್ಟೆಂಟು. ಯಾಕೆ ಅಂತ ಮುಂದೆ ನಿಮಗೊಂದು ಎಕ್ಸಾಂಪಲ್ ಗೊತ್ತಾಗುತ್ತೆ. ಈ ಒಂದು ಮನೆಗೆ ಇಂಡಿಯಾದ ರುಪಿ ಪ್ರಕಾರ ಒಂದು 4.5 5 ಕೋಟಿ ಇರ್ಬೋದು. ಯಾಕಂತ ಹೇಳಿದ್ರೆ $5 ಲಕ್ಷ ಇದೆ. ನೋಡಿ, ಈ ಒಂದು ಮನೆ ಬೆಂಕಿಗೆ ಹೆಂಗ್ ಸುಟ್ಟೋಗಿದೆ ಅಂತ. ಯಾಕಂತ ಹೇಳಿದ್ರೆ ಇಲ್ಲಿ ಇಷ್ಟು ಸುಂದರವಾಗಿ ಕಾಣ್ತಾ ಇದಾವಲ್ಲ ಮನೆಗಳು. ಈ ಮನೆಗಳನ್ನ ಆಲ್ಮೋಸ್ಟ್ ಮರಗಳಿಂದಾನೆ ಮಾಡ್ತಾರೆ. ಹಾಗಾಗಿ ಒಂದ್ಸತಿ ಬೆಂಕಿ ಏನಾದ್ರು ತಾಕ್ತು ಅಂತ ಹೇಳಿದ್ರೆ ಅದನ್ನ ಆರ್ಸಕ್ ತುಂಬಾನೇ ಕಷ್ಟ. ಅದನ್ನ ಬಿಟ್ರೆ ನೋಡಿ ಎಷ್ಟು ಚೆನ್ನಾಗಿದೆ. ಒಂದಕ್ಕಿಂತ ಒಂದು ಸಾಕಷ್ಟು ಮನೆಗಳು ಚೆನ್ನಾಗಿದೆ. ಆಲ್ಮೋಸ್ಟ್ ಎಲ್ಲ ಇಲ್ಲಿ ಇಂಡಿಯನ್ ಕಮ್ಯುನಿಟಿಗಳೇ ಜಾಸ್ತಿ ಇದ್ದಾರೆ. ನೋಡ್ಬೋದು, ಈಗ ನಾವು ಸಣ್ಣದ್ರಲ್ಲಿ ಒಂದು ಪೇಂಟಿಂಗ್ ಮಾಡ್ತಾ ಇದ್ವಲ್ಲ, ಮನೆಗಳ ಪೇಂಟಿಂಗು, ಆ ಥರ ಕಾಣುತ್ತೆ, ಪೇಂಟಿಂಗ್ ರೀತಿ ಕಾಣುತ್ತೆ. ಅಷ್ಟು ತುಂಬ ಮನೆಗಳಿದ್ದಾವೆ. ಈಗ ನೀವು ನೋಡ್ತಾ ಇರ್ಬೋದು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಇದೇ ಒಂದು ಮಿನಿಯೋಪಾಲಿಸ್ನ ಹಿಂದೂ ಟೆಂಪಲ್. ಬಹಳ ಸಕ್ಕತ್ತಾಗಿದೆ ನೋಡೋಕ್ಕೆ, ಅಷ್ಟೇ ಚೆನ್ನಾಗಿ ಕಟ್ಟಿದ್ದಾರೆ. ಇದು 2003 ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗುತ್ತೆ. 2006 ಕನ್ಸ್ಟ್ರಕ್ಷನ್ ಮುಗಿಯುತ್ತೆ. ನೋಡಿ, ಇದೇ ಎಂಟ್ರಿ. ನೋಡಿ ಮರಗಳು ಎಷ್ಟು ಚೆನ್ನಾಗಿದೆ ಅಂತ. ಇದು ನವೆಂಬರ್ ತಿಂಗಳಲ್ಲಿ ನಾವು ಹೋಗಿದ್ದು. ನಾನು ಲೇಟಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ಹಿಂದೂ ಟೆಂಪಲ್ ಎಂಟ್ರಿ ಹೆಂಗಿದೆ ಅಂತ. ಇಲ್ಲಿ ನೋಡಿ, ಇನ್ನು ದೊಡ್ಡ ಬಿಲ್ಡಿಂಗ್ ಇದು. ಹೋಗೋ ಅಂತ ವೇ ಎಷ್ಟು ಚೆನ್ನಾಗಿದೆ, ಎಷ್ಟು ಗ್ರೀನರಿಯಿಂದ ಕೂಡಿದೆ. ಆದರೆ ಅದೇ ಈಗ ಡಿಸೆಂಬರ್ ನಾವು ಹೋದ್ರೆ ಫುಲ್ ಸ್ನೋ ಇದೆ. ಅದು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಇದು ನವೆಂಬರಲ್ಲಿ ತುಂಬ ಫಾಲ್ ಕಲರ್ಸ್ ಕೂಡ ಇತ್ತು, ಈ ಥರ ಗ್ರೀನರಿ ಕೂಡ ಇತ್ತು. ನೋಡಿ, ಪಾರ್ಕಿಂಗ್ ವ್ಯವಸ್ಥೆಗೆ ಕೂಡ ತುಂಬ ಜಾಗ ಇದೆ. ನೋಡಿ, ಬಂದು ಈಗ ಕಾರ್ನ ನಿಲ್ಲಿಸಿ ನಾವು ಒಂದು ದರ್ಶನಕ್ಕೆ ಅಂತ ಹೋಗ್ತಾ ಇದ್ವಿ. ದರ್ಶನ ಪ್ಲಸ್ ಜೊತೆಗೆ ಒಂದು ನಮ್ಮ ಕನ್ನಡ ರಾಜ್ಯೋತ್ಸವ ಇವೆಂಟ್ ಕೂಡ ಇತ್ತು. ಸೊ ಅದನ್ನು ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ನಾನು, ನನ್ನ ಫ್ರೆಂಡ್ ಮಧು ಮತ್ತು ರಾಮಾಚಾರಿ, ನಾವು 3 ಜನ ಹೋಗಿದ್ವಿ. ನೋಡ್ಬೋದು, ತುಂಬ ಜನ ಕೂಡ ಬಂದಿದ್ರು. ಯಾಕಂತ ಹೇಳಿದರೆ ಕನ್ನಡ ರಾಜ್ಯೋತ್ಸವ ಇರೋದ್ರಿಂದ ಆ ಒಂದು ಇವೆಂಟ್ಗೆ ಜನ ಜಾಸ್ತಿ ಬಂದಿದ್ರು ಅವತ್ತಿನ ದಿನ. ಮತ್ತು ದೇವಾಲಯದ ವಿಸಿಟಿಗೆ ಕೂಡ ಜನ ಬರ್ತಾ ಇರ್ತಾರೆ. ನೋಡಿ ಹೇಗಿದೆ ಅಂತ. ಇದೇ ಒಂದು ಎಂಟ್ರಿ. ನಾವು ಇಲ್ಲಿಂದನೇ ಎಂಟ್ರಿ ಕೊಡಬೇಕು. ನೋಡ್ಬೋದು ಎಷ್ಟು ಸಕ್ಕತ್ತಾಗಿದೆ ಅಂತ. ಅಮೇರಿಕದ ಮಿನಿಯೋಪಾಲಿಸ್ನ ಮ್ಯಾಪಲ್ ಗ್ರೋ ಅಲ್ಲಿರೋಂತಹ ಹಿಂದೂ ದೇವಾಲಯ. ನಾವು ಎಂಟ್ರಿ ಕೊಟ್ಟ ತಕ್ಷಣ ಹೇಗಿದೆ ಅಂತ ನೀವು ನೋಡ್ಬೋದು. ಆದರೆ ಈ ಒಂದು ದೇವಾಲಯದ ಒಳಗಡೆ ವಿಡಿಯೋಗ್ರಫಿಯನ್ನು ಮಾಡಂಗಿಲ್ಲ, ಹಾಗಾಗಿ ನಾನು ಒಂದು ವಿಡಿಯೋನ ಮಾಡ್ತಾ ಇಲ್ಲ. ಹೀಗೆ ನಾವು ದೇವರ ದರ್ಶನವನ್ನು ಮಾಡಿಕೊಂಡು ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮಕ್ಕೆ ಹೊರಟ್ವಿ. ಈ ಒಂದು ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮದ ಮುಖ್ಯ ರೂವಾರಿಗಳ ಬಗ್ಗೆ ಹೇಳಲೇಬೇಕು. 1970ರ ದಶಕದಲ್ಲಿ ಅಮೆರಿಕದ ಮಿನೆಸೋಟಾ ರಾಜ್ಯದ ಕೆಲವು ಉತ್ಸಾಹಿ ಕನ್ನಡ ಗೆಳೆಯರ ಬಳಗ ಆರಂಭಿಸಿದ ಸಂಗೀತ ಕನ್ನಡ ಕೂಟ ಇಂದು ಮಿನೆಸೋಟಾ ಕನ್ನಡ ಕೂಟವಾಗಿ ಸುಮಾರು 300ಕ್ಕೂ ಹೆಚ್ಚು ಸದಸ್ಯರನ್ನು ಹೊಂದಿದೆ. ನೀವೆಲ್ಲ ಕೇಳಿರ್ಬೋದು ಅಕ್ಕ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂತ. ಇದೇ ಅಕ್ಕ ಸಂಸ್ಥೆಯ ಸದಸ್ಯ ಸಂಸ್ಥೆ ಕೂಡ ಆಗಿದೆ. ಈ ಒಂದು ಸಂಘ ಸ್ಥಳೀಯ ಸದಸ್ಯರ ಮಕ್ಕಳ ಪ್ರತಿಭೆಗೆ ವೇದಿಕೆಯನ್ನು ಒದಗಿಸಿರುವ ಜೊತೆಗೆ ಕರ್ನಾಟಕದಲ್ಲಿ ಏನಾದರೂ ವಿಪತ್ತು ಬಂದರೆ ಈ ಒಂದು ನಮ್ಮ ಸಂಘ ದೇಣಿಗೆ ಸಂಗ್ರಹ ಮಾಡಿ ಸಹಾಯ ಹಸ್ತ ನೀಡ್ತಾ ಬಂದಿದೆ. ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬ ಆಗಿರ್ಬೋದು, ದೀಪಾವಳಿ ಹಬ್ಬ ಆಗಿರ್ಬೋದು, ಅದರಲ್ಲೂ ವಿಶಿಷ್ಟವಾಗಿ ಕನ್ನಡ ರಾಜ್ಯೋತ್ಸವನ ಅದ್ಭುತವಾಗಿ ಊಟದ ವ್ಯವಸ್ಥೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಅದ್ಭುತವಾಗಿ ಆಚರಿಸ್ತಾರೆ. ಈ ವರ್ಷ ಹೇಗೆಲ್ಲ ಆಚರಿಸಿದ್ರು ಅಂತ ನೋಡೋಣ ಬನ್ನಿ. ಸೊ ಸಾಕಷ್ಟು ತಯಾರಿಗಳನ್ನ ಹಿಂದಿನ ದಿನನೇ ಕೂಡ ಎಲ್ಲರೂ ಬಂದು ಮಾಡಿದ್ರು. ಒಂದು ಊಟದ ಆಯೋಜನೆ ಮಾಡಬೇಕು ಅಂದರೆ ಸಾಕಷ್ಟು ಪರಿಶ್ರಮ ಇರುತ್ತೆ. ನೀವೇ ನೋಡ್ಬೋದು, ಹಿಂದಿನ ದಿನ ಬಂದು ಎಲ್ಲ ಸದಸ್ಯರು ಕೂಡ ಒಗ್ಗಟ್ಟಾಗಿ ಬಂದು ಒಂದು ಶ್ರಮವನ್ನು ಹಾಕಿದ್ರು. ಅದರಿಂದ ಎಲ್ಲ ಒಂದು ಆಹಾರ ಕೂಡ ರೆಡಿಯಾಗಿತ್ತು.
ತುಂಬಾನೇ ಚೆನ್ನಾಗಿತ್ತು. ಎಷ್ಟೋ ದಿನ ಆದ್ಮೇಲೆ ಎಲ್ಲರೂ ಒಂದು ಒಟ್ಟಾಗಿ ಕನ್ನಡಿಗರು ಎಲ್ಲ ಒಟ್ಟಾಗಿ ನಾವು ಊಟವನ್ನ ಮಾಡಿದ್ವಿ. ಅದರಲ್ಲೂ ಬಾಳೆದೆಲೆ ಊಟ ಮತ್ತೆ ಮುದ್ದೆ ಊಟವನ್ನ ಮಾಡಿದ್ವಿ. ಸಿಹಿ ತಿನಿಸುಗಳು ಕೂಡ ಸಾಕಷ್ಟು ಇದ್ವು. ಸೊ ಎಲ್ಲರೂ ಕೂಡ ಊಟವನ್ನ ಮಾಡಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ರೆಡಿ ಆದ್ವಿ. ನೀವು ನೋಡ್ತಾ ಇರ್ಬೋದು, ತುಂಬಾನೇ ಜನ ಸೇರಿದ್ರು. ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಒಂದು ಗಣೇಶನ ಒಂದು ಪೂಜೆಯೊಂದಿಗೆ ನಾವು ಪ್ರಾರಂಭಿಸಿದ್ವಿ. ಗಣೇಶನ ಪೂಜೆಯ ಮೂಲಕ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಶುರು ಆಗುತ್ತೆ. ವಿಧವಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದ್ವು. ಒಂದಕ್ಕಿಂತ ಒಂದು ಬಹಳಷ್ಟು ಚೆನ್ನಾಗಿತ್ತು. ಕಾಪಿ ರೈಟ್ಸ್ ಇರೋದ್ರಿಂದ ಎಲ್ಲಾ ಒಂದು ಸಾಂಗ್ಸ್ ಅನ್ನ ಹಾಕಿ ವಿಡಿಯೋನ ತೋರ್ಸಕ್ಕಾಗೋದಿಲ್ಲ. ಹಾಗಾಗಿ ಒಂದು ಶಾರ್ಟ್ ಆಗಿ ನಾನು ಒಂದು ವಿಡಿಯೋನ ನಿಲ್ಸಿ ಯಾವ ನಾಟಕ ಇದು? ಅದಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂತ. ಹೌದಾ? ಹಾಗಾದ್ರೆ ಪ್ರೊಡಕ್ಷನ್ ಯಾವುದು? ಪ್ರೊಡಕ್ಷನ್ ಎಲ್ಲರಿಗೂ ಓದಕ್ಕಂತೂ ಬರುತ್ತಲ್ವಾ? ಒಂದ್ಸರಿ ಜೋರಾಗಿ ಓದ್ಬಿಡಿ. ಏನು ಅಂತ ಚೆನ್ನಾಗಿ ಹೇಳಿದ್ರಿ. ಹೋಗಿ. ಈ ನಾಟಕದ ಪ್ರಸಂಗ ಏನು ಅಂದ್ರೆ, ಕರ್ನಾಟಕದಿಂದ 3 ಮಕ್ಕಳು, ತಿಮ್ಮ, ಬಿ ಬಸವ, ಗುಂಡಪ್ಪ, ಹಾಗೆ ಒಬ್ಬ ಮಾಸ್ಟ್ರು ಗಜಪತಿ ಶಾಸ್ತ್ರಿ ಅಂತ, ಎಲ್ಲರೂ ಅಮೆರಿಕದಲ್ಲಿ ಮಿನಿಸೋಟಾಗೆ ಬರ್ತಾ ಇದ್ದಾರೆ ಒಂದು ಕಾಂಪಿಟೇಷನ್ ಸಲುವಾಗಿ ಅಂತ. ಅವರು ಕಾಂಪಿಟೇಷನ್ಗೆ ಬಂದ ನಂತರ ಮುಂದೇನಾಗತ್ತೆ ಅಂತ ನೀವೇ ನೋಡಿ. For attention please. Bengaluru to Minneapolis flight from Marikanu Airlines will depart at 3 a.m. from gate 15. ಪ್ರಯಾಣಿಕರ ಗಮನಕ್ಕೆ, ಬೆಂಗಳೂರಿನಿಂದ ಮಿನಿಯಾಪೋಲಿಸ್ ಹೊರಡುವ ಮಾರಿಕಂಡು ಏರ್ಲೈನ್ಸ್ ಅವರ ಮೊದಲನೇ ರಾತ್ರಿಯ ಫ್ಲೈಟ್ ಸಂಜೆ 3ಕ್ಕೆ ಆಕಾಶಕ್ಕೆ ಏರಿ ಬೆಳಗಿನ ಜಾವ 6ಕ್ಕೆ ಇಳಿಯಲಿದೆ. ನಮಸ್ಕಾರ. ಗುಂಡಪ್ಪ ಅಂತ ನೀವು ಅಮೆರಿಕ ಕಾಂಪಿಟೇಷನ್ಗೆ? ಹೌದೌದು. ಬಿ ಬಸವ ಅಂತ ಹೇಳಿ. ಓ, ಬುಲೆಟ್ ಬಸ್ ಅಂತಾನೆ. ಹಂಗೆ ಹೇಳ್ಬೇಡ ಮಾರಾಯ, ನಮ್ಮ ಕಡೆಗೆಲ್ಲ ಹಂಗೆ ತಾರೆ ತೋಳು. ಎಲ್ಲಿಗೆ ಮಾರ? ಸರ್ ನಿನ್ನ ಹೆಸರು ಆಗ್ತದ? ಗುಂಡಪ್ಪ್ರೇ. ಓ, ರೌಂಡ್ ಫಾದರ. ಮತ್ತೆ ನಿನ್ನ ಅಪ್ಪನ ಹೆಸರು? ಯಾಕೆ ಹೀಗೆ ಬಾಸ್? ಸಂಸ್ಕೃತ ಗೆಳಿಬೇಡ ಮಾರ. ಮತ್ತೆ ಚೋಲ ಮಾತಾಡ್ಬೋದು. ನಿನ್ನದಿರ್ತದ ಸಾರ್ ಹೆಸರು ಮಾರಯ್ಯ? ಓ, ಹೆಸರಲ್ಲ, ಬಿ ಬಸವ ಅಂತ. ಓ ಓ ಬಿ ಬಸವ. ಓ ಬಿ ಬಸವ ಅಲ್ಲ ಸಾರ್, ಓನ್ಲಿ ಬಿ ಬಸವ. ಓ ಬಿ ಬಸವ. ಹೌದಾ? ಬಿ ಅಂತ ಮತ್ತೆ ಸಾರ್, ನಾನು ರ್ಯಾಂಕ್ ಸ್ಟೂಡೆಂಟ್, ಅದಕ್ಕೆ ಬಿ ನ ಸೀಕ್ರೆಟ್ ಆಗಿದ್ದೇನೆ. ಹಾಗೆ ಅಲ್ಲ. ಹಾಗಾದ್ರೆ ನಿನಗೆ ಮೆಟ್ರಿಕ್ ಅಲ್ಲಿ ಗಣಿತದಲ್ಲಿ 100? ಹೌದು, ಮತ್ತೆ ಎಕ್ಸಾಮ್ ನ 4 ಸಲ ಬರ್ದು 20-25 ಮಾರ್ಕ್ಸ್ ಅನ್ನು ಮಾಡಿಲ್ವಾ? ಗಣಿತ ಕಾಂಚ ಸೂಪರ್. ಸ್ಕಾಲರ್ಶಿಪ್. ಸರ್, ನೀವು ಅಮೆರಿಕ ಹೋಗ್ತಿದ್ದೀರಾ ಸರ್? ಹೌದು ಸರ್, ನನಗೆ ಒಂದು ಕಿತ್ತಳೆ ಬಣ್ಣದ ತರಕಾಗುತ್ತಾ ನಿಮಗೆ? ಆಚೆ ಹೋಗು ಮಾರೆ, ಉಪ ತಗೊಳ್ಬೇಡಿ ನನಗೆ ಸುಮ್ಮನೆ. ಬೆಚ್ಚಂತ ಆಲ್ರೆಡಿ ಹೋಗಂದ್ರೆ ತರಲ್ಲ ಅಂತ ಹೇಳಿ ಮಾರೆ, ಅದಕ್ಕೆ
ನಿನಗೆ ಬೈಯುದು ಕಿತ್ತಳೆ ಅಂತ ಕಿತ್ತಳೆ ದೊಡ್ಡ ದೂರ ಹೋಗ. ಕಿತ್ತಳೆ ಕಿತ್ತಳೆ ಹಣ್ಣು ಬರ್ತದೆ ನಿನಗೆ. ಸರ್ ಎಲ್ಲರೂ ಬಂದಾಯ್ತಾ? ಅಮ್ಮ ಬಂದಾಯ್ತಾ ಬಂದಿಲ್ವಾ ಗೊತ್ತಿಲ್ಲ ನನಗೆ. ಅವ್ರು ಆಲ್ರೆಡಿ ಬೆಚ್ಚ ಮಾಡಿ ಹೋಗಿದ್ದು ಕಿತ್ತಳೆ ಅಂತ ಹಣ್ಣು. ಯಾವ ಮಂಡೆ ಬಿಸಿ ಮಾಡ್ಬಿಡಿ ಸರ್. ಬರ್ಬೇಕು, ಇನ್ನೊಬ್ಬ ಬರ್ಬೇಕು, ಕಾಯ್ತಾ ಇರೋದು ಅಷ್ಟೇ. ಟೈಮ್ ಆಯ್ತಲ್ಲ ಬರ್ಬೇಕು. ಬಂದದ್ದೇ ಮೊದಲೇ ಲೇಟ್ ನೀನು. ಅದು ಬಿಟ್ಟು ಪ್ಲೇನ್ ಹಸಕ ಇಟ್ಟಿದ್ಯಾ? ಸುಮ್ಮನೆ ಆ ಪ್ಲೇನ್ ಹತ್ತಿಕೊಂಡು ಹೋಗು ಮಾರಾಯ. ಹಾ ಸರಿ ಸರಿ ಹಾ ಈಗ ಎಲ್ಲರೂ ಅಮೆರಿಕಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿ ಹೋದ ನಂತರ ತಿಮ್ಮ ಅವನ ಕಜಿನ್ ದಿವ್ಯ ಜ್ಯೋತಿನ ಮೀಟ್ ಮಾಡ್ಲಿಕ್ಕೆ ಹೋಗ್ತಾನೆ. ನಾಳೆಗೆ ನನ್ನ ಶರ್ಟ್ ಕೊಡು ಮಾರಾಯ್ತಿ. ಅಲ್ಲಿ ನನ್ನ ಪ್ಯಾಂಟ್ ನನಗೆ ಗೊತ್ತುಂಟು. Can you teach me banana? ಆಯ್ತು ಬಿಡು, ಅದಲ್ಲೇನೈತೆ ಹೇಳ್ಕೊಡ್ತೀನಿ. Then say ತಂದೆ ಅಂತ, what? ತಿಂಡಿ ಅಂತ, How do you say food? ತಂಡಿ ಅಂತ, What about these? ತುಂಡು. Then you say the younger brother quickly weighed a piece of yesterday's dad bought, kept it on him. So like, ಅದಲ್ಲೇನಿದೆ ಮಮ್ಮ ಹೇಳ್ಕೊಡ್ತೀನಿ. ತಂದೆ ತಂದ ತಂಗಳ ತಿಂಡಿಯ ತುಂಡನ್ನು ತಮ್ಮ ತಕ್ಕಡಿಯಲ್ಲಿ ತಕ್ಷಣ ತೂಕ ಹಾಕಿ ತಟ್ಟೆಯಲ್ಲಿ ತುತ್ತ ತಿಂದು ತಂಡಿಯಲ್ಲಿ ತಡ ಮಾಡದೆ ತುಂಡಾಗಿ ತಂದಿದ ಅಂತ. what? Please. ಇನ್ನೊಂದ್ಸರಿ ಹೇಳ್ಬೇಕಾ? ಹೇಳ್ಕೊಡ್ತೀನಿ ಇರು, ಅದನ್ನೇನು ಅವ್ರಿಗೂ ಗೊತ್ತಾಗುತ್ತೆ. ತಂದೆ ತಂದ ತಂಗಳ ತಿಂಡಿಯ ತುಂಡನ್ನು ತಮ್ಮ ತಕ್ಕಡಿಯಲ್ಲಿ ತಕ್ಷಣ ತೂಕ ಹಾಕಿ ತಟ್ಟೆಯಲ್ಲಿ ತುತ್ತ ತಿಂದು ತಂಡಿಯಲ್ಲಿ ತಡ ಮಾಡದೆ ತುಂಡಾಗಿ ತಂದಿದ ಅಂತ. Again, please. ಯಾರವನು? ಕಳ್ಸವಚ್ಚೆ. Again, please. ಇನ್ನೊಂದ್ಸಲ. ಅಯ್ಯೋ ಇದನ್ನೇ 10 ಸರಿ ಕಟ್ಕೊಟ್ಟು ಬಂದಿನಿ. ನನ್ನ ಹೆಂಡತಿ ಬೇರೆ ಬೈತಾ ಇದ್ದು, ಸ್ನಾನಕ್ಕೆ ಹೋದ್ರು ಅದೇ ಹೇಳೋದು, ಕಾರಲ್ಲಿ ಹೋದ್ರು ಅದೇ ಹೇಳೋದು ಅಂತ. ಇವ್ರಿಗೆ ಯಾರು ನಾನು ಕೇಳ್ತಿದ್ದೀನಿ, ನಿಮ್ಗೆ ಯಾರು ಗೊತ್ತಾ? ಅವ್ರಿಗೂ ಬಂದಿರುವಂತೆ ನೆಕ್ಸ್ಟ್ ಗೀಟರ್ ಮಾಡೋದು ಬಿಡ. Thunder, bro. ಹೋಗಿರವ, ನಾನು ನಮ್ಮ ಹುಡುಗರ ಜೊತೆ ಬರ್ತೀನಿ. Whatever. ಶಾಲೆಗೆ ಟೈಮ್ ಆಯ್ತು ಮಾರೆ. ಕಾಂಪಿಟೇಷನ್ ಯಾವಾಗ ಹೌದು ಸರ್. ನೀ ಆ ಕಿತ್ತಳೆ ಮಾಡೋದು ಏರ್ಪೋರ್ಟ್ ಅಲ್ಲಿ ಸಿಕ್ಕಿರುವ? ನನ್ನ ತಮ್ಮ ಸರ್. ತಮ್ಮನ? ಹೌದು. ನೀನ್ ಯಾರು? ಅವನ ಅಣ್ಣ. ಅಣ್ಣವ? ಬಿಡಿ. ಹಾ ಸೊಪ್ಪು ಬೇಕಾ? ಸೊಪ್ಪು ನನ್ನ ಹತ್ತಿರ ಕೂದು ಉಂಟು, ಅವರಿಗೆ ಕೇಳ. ಸೊಪ್ಪಲ್ಲಿ ಸೊಪ್ಪು ಎಂತಕ್ಕೆ ಕಿರಿಸ್ತೀರಿ ಮಾರೆ? ಸುಮ್ಮನೆ ಅವರಿಗೆಲ್ಲ ತೋರಿಸಿ. ಅದು ಸೊಪ್ಪು ಬೇಡ ಹೇಳಿ. ಮತ್ತೆ ಹಾಗೆ ಸೊಪ್ಪುಗಳು ಆಯ್ತಾ? ಕಾಂಪಿಟೇಷನ್ಗೆ ಟೈಮ್ ಆಯ್ತು ಮಾರಾರೆ, ಬನ್ನಿ ಎಲ್ಲರೂ. ಎಲ್ಲಿದ್ದೀರಾ? ಅಂದೆ ಬಂದ್ಬಿಡಿ ಸಾರ್. ಸರಿ ಮಾಡಿ, ಟೈಮ್ ಇಲ್ಲ. ಬಂದ್ರು. Welcome to the school. I hope you had a great flight. Yes, no, thank you. My name is Annapurna and I'm the teacher here. This is Divya Jyoti, Amrita, Chimpu, and Mutturaj. Miss Full Rice. Hello, nice to meet you. Miss Divine Light. Very nice to meet you.
ಅಲ್ಲ, ವೆರಿ ನೈಸ್ ಟು ಮೀಟ್ ಯು. ಚಿಮ್ಮು, ಮಿಸ್ ಚಿಮ್ಮು. ನನಗೆ ಅಷ್ಟೆಲ್ಲ ಇಂಗ್ಲಿಷ್ ಬರೋದಿಲ್ಲ ಮಾರೆ. ನೈಸ್ ಟು ಮೀಟ್ ಯು. ಮಿಸ್ಟರ್ ಕಿಸ್ಸಿಂಗ್ ಕಿಂಗ್ ಜೂನಿಯರ್, ನೈಸ್ ಟು ಮೀಟ್ ಯು. ಮತ್ತೆ ಅಪ್ಪ ಅಂತ ಹಾಗಾದ್ರೆ ಮುತ್ತುರಾಜ ಸೀನಿಯರ್ ಅಂದ್ರೆ ಕಿಸ್ಸಿಂಗ್ ಕಿಂಗ್ ಸೀನಿಯರ್. ಅದು ಹೇಳ್ಬೋದು, ನನಗೂ ಸಹ ಗೊತ್ತುಂಟು. ಆದ್ರೆ ಅವಳಿಗೆ ಅರ್ಥ ಆಗಬೇಕಲ್ವಾ, ಅವಳಿಗೆ ಅರ್ಥ ಆಗಲಿ ಅಂತ ಹೇಳಿದ್ದು. ನನಗೆ ಸ್ಪೆಷಲ್ ಆಗಿ ಎಕ್ಸ್ಪ್ಲೈನ್ ಮಾಡೋದು. ಆಯ್ತು. I will introduce. It's okay. I will introduce my children. He, Mr. Pimma. He is Mr. Round Father. He is Mr. P. Bull Anta. Be what? P ಅಂತದ? ಬಿಟ್ಟಿ ಬಸ್ ಇದೆ. Free Bull. ಯೋಕೋಸ್ ಬಸ್ ಇದೆ. Bull. ಬೀದಿ ಬಸ್ ಅಂತ. Street Bull. ಇನ್ನೊಂದೈತೆ ಹೇಳು. ಸಾಕ್ ಮಾಡ. ಮೇಡಮ್, ಅದು ಬಿ ಬಸವ ಅಂತ. But be what? ಮ್ಯಾಮ್, ಬಿ ಅದು ಸಿಗರೇಟ್. ಅದನ್ನ ಮುಂದಿನ ಸ್ಕಿಟ್ಟಲ್ಲಿ ಹೇಳ್ತೀನಿ. ಸಾಕು ಮಾರೆ, ನೀನು ಪರಿಚಯ ಮಾಡಿದ್ದು ಆಗಿಂದ ಮತ್ತೆ ಒಂದು ಪರಿಚಯ. ಅಲ್ಲಿ ನಿಲ್ಲು ನೀವು. ಸರಿ. ಇಲ್ಲ ಅಂತ. ಓಕೆ. ಮಿಸ್ ಅನ್ನಪೂರ್ಣ, ಮಿಸ್ ಫುಲ್ರನ್ಸ್, ಇನ್ ಯುವರ್ ಸ್ಕೂಲ್ ನೋ ಅಸೆಂಬ್ಲಿ? What's assembly? Like assembly, panchanga reading, like a prayer room. Okay, wait, I show. Kids, Savan. Basava, you say prayer in English. I say meaning. You say prayer in Kannada. I say prayer in English. I can say to Canada. Ready? Asatoma Satgamaya. Take me to Satya place. ಸತ್ಯಮನೆಗೆ ಕರ್ಕೊಂಡು ಹೋಗು. Tamasoma Jyotirgamaya. Take me to Jyoti place. ಜ್ಯೋತಿ ಮನೆಗೆ ಕರ್ಕೊಂಡು ಹೋಗು. Mrityoma Amritangamaya. Take me to Amruta place. Om Shanti Shanti Shanti. Om peace, peace, peace. ಸರ್, ಇದು ಇಂಗ್ಲಿಷು, ಅಮ್ಮ ತಾಯಿ, ಇದು ಕನ್ನಡನು, ಆ ದೇವರೇ ಕಾಪಾಡಬೇಕು. ಮೇಡಮ್, ಅದರ ಅರ್ಥ, ಓ ದೇವರೇ, ನಮ್ಮನ್ನ ಅಸತ್ಯದಿಂದ ಸತ್ಯದ ಕಡೆಗೆ, ಕತ್ತಲೆಯಿಂದ ಬೆಳಕಿನ ಕಡೆಗೆ. ಬೆಳಕು, ಇದು ಬೆಳಕಲ್ಲ. ಇವನೊಬ್ಬ ಇನ್ನೂ ಕಾಂತಾರ ಟೂಗಿಂತ ಹೋಗೇ ಇಲ್ಲ. ಮೋಸ್ಟ್ಲಿ ಚಾಪ್ಟರ್ 2 ಬರೋರು ಹೋಗಲ್ಲ ಅನ್ಸುತ್ತೆ. ಮೃತ್ಯುವಿನಿಂದ ಅಮೃತದ ಕಡೆಗೆ ಕರ್ಕೊಂಡು ಹೋಗುವ ಅಂತ. Wow, so meaningful. Thank you. ಓಕೆ, ನಿನ್ ಸ್ಕೋಪ್ ಜಾಸ್ತಿ ಆಯ್ತಂತ ಅಲ್ಲಿ ನೀನು ಆಗಿಂದ ಇಂತ ಮಧ್ಯಕ್ಕೆ ಒಂದು ದೊಡ್ಡ ನಿನ್ನ ಬಿಗಿಯು ಭಾಷಣ. ಎಂತ ಚಲುವ ಬಿಲ್ಲುವ ಪೂರ್ಣ ಬಿಚ್ಚಕ. ನೀವು ಮಾತ್ರ ಎಂತ ಶೇಖರಣೆ? ಹಿರಿಯರು ಬೇರೆ, ಹಿರಿಯರು ಮಾಡೋ ಕೆಲಸ ಬೇರೆ, ಕಿರಿಯರು ಮಾಡೋ ಕೆಲಸ ಬೇರೆ. ನಿಲ್ಲಿಸು ಮನೆ. ಓಕೆ, ಲೆಟ್ ಅಸ್ ಡೂ ಅಂತ. ರೌಂಡ್ ಫಾದರ್ ಪಂಚಾಂಗ ಓದು ಮಾರ. ಹಿಂದಿನ ಪಂಚಾಂಗ. ಹಿಂದಿದ್ದು. ಶಾಲಿವಾಹನ ಶಕೆ. ಹಾಗೆ ಅದು ಸರಿಯಾಗಿ ಹೇಳ್ಬೇಕು ಅದನ್ನ. ಆಯನ. ಓ, ಗಾಯನ ನಮ್ದು. ಹೂವಿನ ಪಾಡದಂತೆ, ಗಾಳಿಗೂ ಕಾಡದಂತೆ, ಆಡಿದ ಸಾಲಲಿ. ನಿಲ್ಲಿಸಿದ ಬೊಬ್ಬೆ. ದಕ್ಷಿಣಾಯನ ಇದು. ಮುಂದೆ ಓದಿ. ಮನೆ ಹೊರತು ವಿಜಯ ಪ್ರಕಾಶ್ ಹಾಡು. ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ ಬಿಜೆಪಿ ಹಡಪ್ಯ ನನಗೆ ಇಲ್ಲಿ ತನಕ ಬಂದಿತ್ತು.
ಅವರು ಡೈರೆಕ್ಟ್ ಅವ್ರು ಹೇಳಲಿಕ್ಕೆ ಬಿಡ್ಲಿಲ್ಲ, ಇಲ್ಲಂದ್ರೆ ತರತರದ ಸಂಸ್ಕೃತ ಬರ್ತದೆ. ನಾನು ಗೊತ್ತುಂಟ, ನಿಮ್ಮದು ಮಾತ್ರ ಅಲ್ಲ ಸಂಸ್ಕೃತ, ನಮ್ಮ ಸೈಡಲ್ಲಿ ಉಂಟು. ಹಾ, ಎಂತ ಬೈತಾರೆ ಗೊತ್ತಲ್ಲ, ಶುಕ್ಲ ಪಕ್ಷ ಇದು. ಮುಂದೆ ಓದಿ. ಮಾಂಸ ಚಿಕನ್ 65. ಕಾರ್ತಿಕ ಮಾಸವ ಎಂತ ಆಯ್ತು ಸರ್, ಅರ್ಧ ಅರ್ಧ ಪಂಚಾಂಗ ತಗೊಳ್ಳಿ ಆಯ್ತು. ಮೊನ್ನೆ ದಿವಸ ಉಂಟು ಸುಂಕಿರಿ ಸರ್ ಆಯ್ತು. ಶ- ಓ ತಿಥಿ ಯಾರ್ದಪ್ಪ ತಿಥಿ? ಬೇಸಿ ಮಕ್ಕಳ ನಿಮಗೆ ಹೋಗ್ತೇನೆ ನಾಲ್ಕು ಎಲ್ಲಿಂದ ಬಿದ್ದದಂತ ಗೊತ್ತಾಗುದಿಲ್ಲ. ಹಾಗಾದ್ರೆ ಏಕಾದಶಿ ದಿನ ಇವತ್ತು, ಸ್ವಲ್ಪ ಗಮನ ಇರಲಿ, ಯಾವುದು ಎಲ್ಲಿ ಹೇಳಬೇಕು ಪರಿಸ್ಥಿತಿ ಪ್ರಕಾರ. ಹಾ, ಏನಾಯ್ತು? ಇಲ್ಲ, ಒಂದು ಲೈನ್ ಅಲ್ಲಿ ಆ ಕಡೆ ಈ ಕಡೆ ಆಡ್ಲಿ. ದಿನಾಂಕ 1, 11, 20, 25 ಇರ್ಲಿ ಬಿಡು. 25 ಎಲ್ಲ ಆಗಲ್ಲ, ಒಂದು 30 ನಾರು ಬೇಕು ಮಾಡಿ. ಅಯ್ಯೋ ಸಾಕಪ್ಪ ನಿಮ್ಮದು. Enough, Mr. Elephant. I'm tired. Okay, let's move on to the competition now. So we're gonna have a competition across 2 different teams on several different topics: math, general knowledge, and let's say speaking on a topic. How about we start with math? First question: what is tan theta times tan theta times tan theta? Get back. No. Let's just move forward. What is cot theta times cot theta times cot theta? ನಾವೇ ಬಿಡದ್ರ ಕಟ್ ಹೌದ್ರಿ? ಇಲ್ಲ. Okay, let's move on to something maybe a little easier. Oh, go for it. 1/10. Figure it out. Okay, yeah, now actually, let's move on to something easier. So what is 1 plus 2 times 3 divided by 4? And show it step by step. 1 go. What are you guys doing? Okay, we'll do one last question because I do want to give you guys a chance. What is 6 plus 7? ಓಕೆ 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 ನಿಲ್ಲಿಸಿ ನಿಲ್ಲಿಸಿ, ಗೊತ್ತಾಯ್ತು ನಿಮ್ಮದು 6 7 6 7 ಅಂತ ಗೊತ್ತಾಯ್ತು. ನಿಲ್ಲಿಸಿ ನಿಲ್ಲಿಸಿ. ಲೆಟ್ ಅಸ್ ಸ್ವಿಚ್ ಎ ಫಾರ್ಮ್ಯಾಟ್. ಓಕೆ, ಲೆಟ್ ಅಸ್ ಸ್ವಿಚ್ ಎ ಫಾರ್ಮ್ಯಾಟ್. ಓ, ಎದುರು ಮುಂದೆಲ್ಲ ನಿಂತಿದ್ದಾರೆ. ಸರಿ ಸರಿ, ಲೆಟ್ ಅಸ್ ಸ್ವಿಚ್ ಎ ಫಾರ್ಮ್ಯಾಟ್. ಲೆಟ್ಸ್ ಮೂವ್ ಟು ಜನರಲ್ ನಾಲೆಡ್ಜ್. ಐ ವಿಲ್ ಆಸ್ಕ್ ಕ್ವೆಶ್ಚನ್ಸ್. ಓಕೆ ಓಕೆ ಸರ್, ಡೈರೆಕ್ಟ್. ಓಕೆ, ಫಸ್ಟ್ ಕ್ವೆಶ್ಚನ್: ಈ ಜಗತ್ತಿನಲ್ಲಿ ಎಷ್ಟು ದೇಶಗಳು ಇದೆ? ಇನ್ ದಿಸ್ ವರ್ಲ್ಡ್ how many countries are exist? How many? 192 countries. ಸರ್ 201 ದೇಶ ಸರ್. ಅಷ್ಟೊಂದು ಅಲ್ಲ. ಸರ್ ಈ ಜಗತ್ತಲ್ಲಿರೋ ಒಂದೇ ದೇಶ ನಮ್ಮ ಭಾರತ ದೇಶ, ಇನ್ನು ಬಾಕಿದೆಲ್ಲ ವಿದೇಶ ಅಲ್ವಾ ಸರ್? ಭಾವನೆ ಸರಿ, ಉತ್ತರ ತಪ್ಪು. ತಪ್ಪು, ಹಾಗಾದ್ರೆ ತಪ್ಪು. ಎರಡನೇ ಪ್ರಶ್ನೆ, ಸೆಕೆಂಡ್ ಕ್ವಶನ್. ಎವ್ರಿಬಡಿ, ಸೆಕೆಂಡ್ ಕ್ವಶನ್ ಸರಿ ಕೇಳಿ, ಕಡಿಗೊಟ್ಟು ಬಿಟ್ಟಲ್ಲ. ಕಾಯಿಸಿದ್ದಾಗ ಅಂದ್ರೆ ಕಾಯಿಸಿದ್ದಾಗ ಘನವಾಗಿ ಪರಿವರ್ತನೆ ಆಗುವ ದ್ರವ್ಯ ಯಾವುದು? ವೆನ್ ಹೀಟೆಡ್, ವಿಚ್ ಲಿಕ್ವಿಡ್ ಕೆಮಿಕಲ್ ಟರ್ನ್ಸ್ ಟು ಸಾಲಿಡ್? ಇಡ್ಲಿಗೆ ಸರ್ ಗೋಧಿ ಹಾಕ್ಬೇಕಪ್ಪ. ಓಯ್ ಅದು ಪಟೋಲನ ಕೊಟ್ಟ ಮತ್ತೆ ಬುಲ್ಲವ್ರೆ, ನೀವು ಸಹ ತಮಾಷೆ ಮಾಡಿದ್ರೆ ಹೇಗೆ? ಅದೇನ್ ಮಾಡೋದು ಸರ್? ಆ ಪರೀಕ್ಷೆ ನೋಡಿದ್ರೆ ಪಂಚ ಇಲ್ಲ ಅಂತ ಅವನೇ. ಇದು ಪಂಚ ಇಲ್ಲ ಸರ್, ನಾನು ಹೇಳ್ದದ್ದು ಪಂಚ ಇಲ್ಲ ಅಂತ. ಎಂತ ಪಂಚ? ನನಗೆ ನನ್ನ ಪಂಚ ಕಾಣ್ತಾ ಉಂಟು, ನಿನಗೆ ಕಾಣ್ತಾ ಉಂಟಲ್ಲ. ಸರ್ ನಾನು ಹೇಳ್ತಾ ಇರೋದು ನೀವು ಹಾಕೊಂಡಿರೋ ಪಂಚ ಅಲ್ಲ, ಸ್ಕಿಟ್ಟಲ್ಲಿ ಪಂಚ ಡೈಲಾಗ್ ಇಲ್ಲ ಅಂತ ಹೇಳ್ತವ್ರೆ ಅಂತ. ಅದಕ್ಕೋಸ್ಕರ ನಾನೇ ಸ್ವಲ್ಪ ಇಂಪ್ರೂವೈಸ್ ಮಾಡಿದೆ ಸರ್. ಆಯ್ತು ಮಾರ, ನಿಲ್ಲಿಸು. ಓಕೆ, ಮಿಸ್ ಫೋಟೋಸ್ ಅವರೇ, ಸಾರಿ ಅನ್ನಪೂರ್ಣ, ಲೆಟ್ ಅಸ್ ಸ್ವಿಚ್ ಟು ಸ್ಪೀಕಿಂಗ್ ಆನ್ ಎ ಟಾಪಿಕ್.
You choose topic. Okay. Ah, Why don't we start with cow? cow. Ah. Wait. Ah. Ready? Ah. Oh. ಕನ್ನಡ ರಾಜ್ಯೋತ್ಸವ ಕನ್ನಡದಲ್ಲಿ ರೂಪ ಆಯ್ತು ಹೇಳು. ಆಸ ಅಂತ ಒಪ್ಪಿದ್ದು ರೂಪ ಅಲ್ಲದೆ ಹಾಲು ಕೊಡುತ್ತದೆ ಹಾಲಿಗೆ ಮೊಸರು ಮಾಡಿಸುವುದು. ಅದ್ಭುತವಾಗಿತ್ತಲ್ವಾ ನಾಟಕ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದ್ವು. ಡ್ಯಾನ್ಸು, ಸಿಂಗಿಂಗು, ಭರತನಾಟ್ಯ ಆಗಿರ್ಬೋದು, ಸೋಲೋ ಡ್ಯಾನ್ಸ್ ಆಗಿರ್ಬೋದು, ಗ್ರೂಪ್ ಡ್ಯಾನ್ಸ್ ಆಗಿರ್ಬೋದು, ಹೀಗೆ ಒಂದಕ್ಕಿಂತ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಖತ್ತಾಗಿತ್ತು. ನೀವು ನೋಡ್ಬೋದು ಎಲ್ಲ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದಿರುವಂತಹ ಫೋಟೋಸ್ಗಳನ್ನ ನಾನು ತೋರಿಸ್ತಾ ಹೋಗ್ತಾ ಇದ್ದೀನಿ. ನನಗೂ ಕೂಡ ಒಂದು ನಿರೂಪಣೆ ಮಾಡೋಕ್ಕೆ ಒಂದು ಅವಕಾಶ ಸಿಕ್ತು. ಆ ಒಂದು ಅವಕಾಶ ಸಿಕ್ಕದಲ್ಲಿ ನನಗೆ ಗೊತ್ತಿರುವಂತಹ ವಿಷಯಗಳನ್ನು ಮಾತಾಡಿದ್ದೀನಿ ನೋಡಿ. ಜಗತ್ತಿನಲ್ಲಿ 4,000 ಭಾಷೆಗಳಲ್ಲಿ 27ನೇ ಸ್ಥಾನವನ್ನು ಪಡೆದಿರುವಂತಹ ಕನ್ನಡ. ಇಂಥ ಒಂದು ಕನ್ನಡದ ಭಾಷೆ ಬಗ್ಗೆ ಮಾತಾಡಕ್ಕೆ ನಂಗಲ್ಲ ಎಲ್ರಿಗೂ ಹೆಮ್ಮೆ ಅನ್ಸುತ್ತೆ ಅಲ್ವಾ? ಅದಕ್ಕೋಸ್ಕರ ನೀವೆಲ್ಲ ಬಂದಿದ್ದೀವಿ ಕೂತಿದ್ದೀರಾ. ಇದೇ ರೀತಿ ಇನ್ನೂ ಮುಂದೆ ಪಟಾಕಿ ಅಂತ ಹೋಗ್ತೀನಿ. ಪಟಾಕಿ ಹಚ್ಚಕ್ಕೆ ಅವಕಾಶ ಕೊಟ್ಟಾಗ ಮತ್ತೊಮ್ಮೆ ಬಂದು ಪಟಾಕಿ ಹಚ್ತೀನಿ. ನಿರೂಪಣೆ ಮಾಡಿದಂತಹ ತಂಡಕ್ಕೆ ಹಾಗೂ ಸ್ಟೇಜ್ ವಾಲಂಟಿಯರ್ಸ್ಗಳಿಗೆ ಬಹುಮಾನವನ್ನು ಕೊಟ್ಟು ಒಂದು ಸನ್ಮಾನವನ್ನು ಮಾಡ್ತಾರೆ. ಬಹಳ ಖುಷಿ ಆಯಿತು. ಹಾಗೆ ಕ್ರಿಕೆಟ್ ಅನ್ನೋ ಆಯೋಜನೆ ಕೂಡ ಮಾಡಿದರು. ತುಂಬ ತಂಡಗಳು ಕೂಡ ಭಾಗವಹಿಸಿದ್ವು. ಆ ಎಲ್ಲ ಗೆದ್ದಂತಹ ತಂಡಗಳಿಗೆ ಕೂಡ ಪ್ರೈಸ್ ಡಿಸ್ಟ್ರಿಬ್ಯೂಷನನ್ನು ಮಾಡ್ತಾರೆ. ನೀವು ಈಗ ನೋಡ್ಬೋದು. ನಾವು ಮೆನ್ಸ್ ತಂಡದಲ್ಲಿ ಪುರುಷರ ವಿಭಾಗದಲ್ಲಿ ಕ್ರಿಕೆಟಲ್ಲಿ ನಾವು ವಿನ್ನರ್ಸ್ ಆಗಿರ್ತೀವಿ. ಹಾಗಾಗಿ ನಮಗೂ ಕೂಡ ಒಂದು ಪ್ರಥಮ ಬಹುಮಾನ ಕ್ರಿಕೆಟಲ್ಲಿ ಬರುತ್ತೆ. ಹೀಗೆ ತುಂಬ ಡಿವಿಷನ್ನಲ್ಲಿ ಮಕ್ಕಳಿಗಾಗಿರ್ಬೋದು ಅಥವಾ ವುಮೆನ್ಸಿಗಾಗಿರ್ಬೋದು ಎಲ್ರಿಗೂ ಕೂಡ ಆಯೋಜನೆ ಮಾಡಿರ್ತಾರೆ. ಎಲ್ರಿಗೂ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದ ಮುಕ್ತಾಯದ ಒಂದು ಸಂದರ್ಭದಲ್ಲಿ ನಮಗೆಲ್ರಿಗೂ ಬಹುಮಾನವನ್ನು ಕೊಡ್ತಾರೆ. ನಾವೆಲ್ಲರೂ ತಂಡದ ಜೊತೆಗೆ ಬಹುಮಾನವನ್ನು ಸ್ವೀಕರಿಸ್ತೀವಿ. ತುಂಬಾ ಖುಷಿಯಾಗುತ್ತೆ. ಎಲ್ಲ ತಂಡದವರು ಕೂಡ ಬಂದಿದ್ದರು. ಎಲ್ಲ ತಂಡದವರಿಗೂ ಕೂಡ ಬಹುಮಾನ ಸಿಗುತ್ತೆ. ನೀವು ನೋಡ್ಬೋದು ನಾವು ಬಹುಮಾನವನ್ನು ಸ್ವೀಕರಿಸ್ತಾ ಇದ್ದೀವಿ. ನಮ್ಮ ತಂಡದವರೆಲ್ಲರೂ ಕೂಡ ಬಂದಿದ್ದರು ನೋಡ್ಬೋದು. ರನ್ನರ್ಸ್ ಅಪ್, ಸೆಕೆಂಡ್ ಫೈನಲಿಸ್ಟ್ ಕೂಡ ಬಹುಮಾನ ಸಿಗುತ್ತೆ. ಮಕ್ಕಳು ಕೂಡ ಭಾಗವಹಿಸಿದರು. ವಿಜೇತ ಮಕ್ಕಳ ತಂಡಕ್ಕೆ ಕೂಡ ಬಹುಮಾನ ಸಿಗುತ್ತೆ. ಮಹಿಳಾ ತಂಡದವರಿಗೆ ಬಹುಮಾನ ಸಿಗುತ್ತೆ. ಹಾಗೆ ಭಾಗವಹಿಸಿದಂಥ ಎಲ್ಲ ತಂಡದವರಿಗೂ ಕೂಡ ನೆನಪಿನ ಕಾಣಿಕೆಯನ್ನು ಕೊಡ್ತಾರೆ. ಹೀಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು, ಊಟ ಆಗಿರ್ಬೋದು, ಈ ಬಹುಮಾನ ವಿತರಣೆ ಆಗಿರ್ಬೋದು ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ. ಇವೆಲ್ಲ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡಿದಂತಹ ಎಲ್ಲ ಮಿನೆಸೋಟಾದ ಸಂಗೀತ ಕೂಟದ ಸದಸ್ಯರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ನಾನು ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೇನೆ. ಎಲ್ಲಾದರೂ ಇರು, ಎಂತಾದರೂ ಇರು, ನೀನು ಮೊದಲು ಕನ್ನಡವಾಗಿರು ಅಂತ ಹೇಳ್ತಾ, ಕಲಿಯೋಕ್ಕೆ ಕೋಟಿ ಭಾಷೆ, ಆಡೋಕ್ಕೆ ಒಂದೇ ಭಾಷೆ, ಅದು ನಮ್ಮ ಕನ್ನಡ ಅಂತ ಹೇಳ್ತಾ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.